ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಸಹೃದಯಿ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 23ನೇ ಸಂಚಿಕೆಯಲ್ಲಿ ನೈಸರ್ಗಿಕ ತುರ್ತು ಪರಿಸ್ಥಿತಿಯಲ್ಲಿ ಕಾರಂತರ ಚಿಂತನೆಗಳ ಪ್ರಸ್ತುತತೆ ಎನ್ನುವ ವಿಷಯದ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಲಿದ್ದಾರೆ ಉಪನ್ಯಾಸಕರಾದ ಮುಹಮ್ಮದ್ ರಿಯಾಜ್ ಕಾರ್ಕಳ. ರೇಡಿಯೋ ಮಣಿಪಾಲ ಕೇಳುಗರಿಗೆ ನಮಸ್ಕಾರ. ಇಂದು ನಾನು ಜಾಗತಿಕವಾಗಿ ನೈಸರ್ಗಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾರಂತರ ಚಿಂತನೆಗಳ ಪ್ರಸ್ತುತತೆ ಎಂಬ ವಿಷಯದ ಬಗ್ಗೆ ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ. ಅದು 1982ರ ಅಕ್ಟೋಬರ್ ತಿಂಗಳು. ಅಂಟಾರ್ಟಿಕಾದ ಶ್ವೇತ ಹಿಮರಾಶಿಗಳ ನಡುವೆ ಸ್ಥಿತವಾಗಿದ್ದ ವಿಜ್ಞಾನ ಸಂಶೋಧನಾ ಕೇಂದ್ರದಲ್ಲಿ ಜೋಸೆಫ್ ಫಾರ್ಮನ್ ಎಂಬ ವಿಜ್ಞಾನಿಯು ಎಂದಿನಂತೆ ತಮ್ಮ ಸಂಶೋಧನಾ ಕಾರ್ಯದಲ್ಲಿ ತೊಡಗಿದ್ದರು. ತಮ್ಮ ಬಳಿ ಇದ್ದ ವಿಶೇಷ ವೀಕ್ಷಣಾ ಯಂತ್ರದಲ್ಲಿ ಭೂಮಿಯನ್ನು ಸೂರ್ಯನ ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತಿರುವ ಓಝೋನ್ ಪದರದ ಬಗ್ಗೆ ಅವರು ಅಧ್ಯಯನ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಅವರ ಯಂತ್ರಕ್ಕೆ ನಂಬಲು ಸಾಧ್ಯವಿಲ್ಲದ ವಿಚಿತ್ರವಾದ ಒಂದು ರೀಡಿಂಗ್ ಬರುತ್ತದೆ. ಅದೇನೆಂದರೆ, ಅಂಟಾರ್ಟಿಕಾ ಭಾಗದಲ್ಲಿ ಬರೋಬ್ಬರಿ 40% ಓಝೋನ್ ಪದರವು ತೆಳುವಾಗಿದೆ ಎಂದು. ಫಾರ್ಮನ್ ರವರಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಓಝೋನ್ ಪದರವು ಗರಿಷ್ಠವೆಂದರೆ 2% ತೆಳುವಾಗಿದೆ ಎಂದು ರೀಡಿಂಗ್ ತೋರಿಸಬಹುದಿತ್ತು. ಆದರೆ 40% ತೆಳುವಾಗಿದೆ ಎಂದು ತೋರಿಸುತ್ತಿದೆ ಎಂದಾದರೆ ನಾಸಾದ ದೊಡ್ಡ ದೊಡ್ಡ ಉಪಗ್ರಹಗಳಿಗೆಯೇ ಸಿಗದ ರೀಡಿಂಗು ತನ್ನ ಯಂತ್ರಕ್ಕೆ ಸಿಗುತ್ತಿದೆ ಎಂದಾದರೆ ಬಹುಶಃ ತನ್ನ ಯಂತ್ರವೇ ಸರಿ ಇದ್ದಿರಲಿಕ್ಕಿಲ್ಲ ಎಂದು ಭಾವಿಸಿದ ಫಾರ್ಮನ್ ರವರು ವೀಕ್ಷಣಾ ಕಾರ್ಯವನ್ನು ನಿಲ್ಲಿಸಿ ತಮ್ಮ ದೇಶಕ್ಕೆ ವಾಪಸ್ಸಾಗುತ್ತಾರೆ. ಮುಂದಿನ ವರ್ಷ ಅಂದರೆ 1983ರಲ್ಲಿ ಮತ್ತೆ ಅಂಟಾರ್ಟಿಕಾಕ್ಕೆ ತೆರಳಿದ ಫಾರ್ಮನ್ ಈ ಬಾರಿ ಹೊಸ ಯಂತ್ರದಲ್ಲಿ ಮತ್ತದೇ ಓಝೋನಿನ ಸಾಂದ್ರತೆಯನ್ನು ಅಳೆಯಲು ಆರಂಭಿಸುತ್ತಾರೆ. ಆದರೆ ಈ ಬಾರಿ ಅವರ ಹೊಸ ಯಂತ್ರಕ್ಕೆ ಓಝೋನಿನ ಸಾಂದ್ರತೆಯು ಮತ್ತಷ್ಟು ಕುಸಿದಿದೆ ಎಂಬ ರೀಡಿಂಗ್ ಸಿಗುತ್ತದೆ. ಅಚ್ಚರಿ ಮತ್ತು ಗೊಂದಲಕ್ಕೆ ಒಳಗಾದ ಫಾರ್ಮನ್ ಯೋಚಿಸುತ್ತಾರೆ, ಓಝೋನ್ ಪದರವು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಂದ್ರತೆಯನ್ನು ಕಳೆದುಕೊಳ್ಳುತ್ತಿರುವ ಸಂಗತಿ ನಾಸಾದ 100 ಉಪಗ್ರಹಗಳ ಗಮನಕ್ಕೆ ಬರಲೇಬೇಕಿತ್ತು. ಬರದೇ ಇರಲು ಸಾಧ್ಯವೇ ಇರುತ್ತಿರಲಿಲ್ಲ. ನಾಸಾದ ಗಮನಕ್ಕೇ ಬರಲಿಲ್ಲ ಎಂದಾದರೆ ತನ್ನ ಯಂತ್ರದಲ್ಲೇ ಏನೋ ದೋಷ ಇದ್ದಿರಬಹುದು, ಅಥವಾ ತಾನು ವೀಕ್ಷಣೆ ಮಾಡುತ್ತಿರುವ ಸಂಶೋಧನಾ ಕೇಂದ್ರದಲ್ಲೇ
ಏನೋ ತಾಂತ್ರಿಕ ಸಮಸ್ಯೆ ಇರಬಹುದು ಎಂದು ಭಾವಿಸಿ ಫಾರ್ಮನ್ ಮತ್ತೆ ತಮ್ಮ ದೇಶಕ್ಕೆ ವಾಪಸ್ಸಾಗುತ್ತಾರೆ. ಛಲಬಿಡದ ಫಾರ್ಮನ್ ಮತ್ತೆ ಮುಂದಿನ ವರ್ಷ ಅಂದರೆ 1984ರ ಅಕ್ಟೋಬರ್ನಲ್ಲಿ ಮತ್ತೊಮ್ಮೆ ಅಂಟಾರ್ಟಿಕಾಕ್ಕೆ ತೆರಳುತ್ತಾರೆ. ಈ ಬಾರಿ ಹಿಂದಿನ ಸಂಶೋಧನಾ ಕೇಂದ್ರಕ್ಕಿಂತ 1000 ಮೈಲು ದೂರದಲ್ಲಿ ತನ್ನ ಅಧ್ಯಯನ ಕಾರ್ಯವನ್ನು ನಡೆಸಲು ನಿರ್ಧರಿಸುತ್ತಾರೆ. ಅದರಂತೆ ಹೊಸ ಪ್ರದೇಶದಲ್ಲಿ ಹೊಸ ಯಂತ್ರದೊಂದಿಗೆ ಈ ಅಧ್ಯಯನ ಕಾರ್ಯವನ್ನು ಆರಂಭಿಸುತ್ತಾರೆ. ಆದರೆ ಈ ಬಾರಿಯ ರೀಡಿಂಗ್ನಲ್ಲಿ ಓಝೋನ್ ಪದರವು ದೊಡ್ಡ ಮಟ್ಟದಲ್ಲಿ ತೆಳುವಾಗಿದೆ ಎಂದು ದೃಢವಾಗುತ್ತದೆ ಮಾತ್ರವಲ್ಲ, ಅದರ ಸಾಂದ್ರತೆಯು ಭಯಾನಕ ಎನ್ನುವಷ್ಟರ ಮಟ್ಟಿಗೆ ಕುಸಿದಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಕೂಡಲೇ ಎಚ್ಚೆತ್ತ ಜೋಸೆಫ್ ಫಾರ್ಮನ್ ನಾಸಾವನ್ನು ಸಂಪರ್ಕಿಸುತ್ತಾರೆ. ಓಝೋನಿನ ಭೀಕರ ಮಹಾ ಕುಸಿತದ ಬಗ್ಗೆ ವಿವರಿಸುತ್ತಾರೆ. ಆರಂಭದಲ್ಲಿ ನಾಸಾ ವಿಜ್ಞಾನಿಗಳಿಗೆ ಈ ವಿಷಯ ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಯಾವಾಗ ನಾಸಾ ವಿಜ್ಞಾನಿಗಳು ತಮ್ಮ ಉಪಗ್ರಹಗಳ ಮೂಲಕ ಓಝೋನ್ ಪದರದ ಪರಿವೀಕ್ಷಣೆ ಮಾಡಿದರೋ ಆಗ ವಿಜ್ಞಾನಿಗಳು ಅಕ್ಷರಶಃ ಹೌಹಾರಿಬಿಟ್ಟರು. ತಮ್ಮಿಂದ ಎಷ್ಟು ದೊಡ್ಡ ದುರಂತದ ನಿರ್ಲಕ್ಷ್ಯವಾಗಿದೆ ಎಂದು ಪರಿತಪಿಸತೊಡಗಿದ್ರು. ಏಕೆಂದರೆ ಇಲ್ಲಿ ಆಗಿರೋದು ಸಣ್ಣ ಪುಟ್ಟ ಸಮಸ್ಯೆಯಲ್ಲ, ಭೂಮಂಡಲದ ಸರ್ವ ಜೀವಜಾಲಗಳನ್ನು ಸಂರಕ್ಷಿಸುತ್ತಿರುವ ಮಹಾ ಕವಚದ ದುರಂತ ಶಿಥಿಲವಾಗಿತ್ತು. ಅಂಟಾರ್ಟಿಕಾ ಭಾಗದಲ್ಲಿ ಓಝೋನ್ ಪದರವು ಎಷ್ಟರ ಮಟ್ಟಿಗೆ ಶಿಥಿಲವಾಗಿತ್ತೆಂದರೆ ಅದರಲ್ಲಿ ಒಂದು ಮಹಾರಂಧ್ರವು ಸ್ಪಷ್ಟವಾಗಿ ಗೋಚರಿಸುವಷ್ಟರ ಮಟ್ಟಿಗೆ ಅದು ಶಿಥಿಲವಾಗಿತ್ತು. ಹೀಗೆ ಓಝೋನ್ ಪದರದಲ್ಲಿ ಬಿರುಕುಂಟಾದ ಸಂಗತಿಯು ಇಡೀ ಜಗತ್ತಿನ ಬೌದ್ಧಿಕರ ವಿಜ್ಞಾನಿಗಳ ನಿದ್ದೆಗೆಡಿಸುವಂತೆ ಮಾಡಿತು. ಸಹಸ್ರ ವರ್ಷಗಳಿಂದ ಸಂಭವಿಸದ ಈ ದುರಂತವು ಕೆಲವೇ ವರ್ಷಗಳಲ್ಲಿ ಹೇಗೆ ತಾನೇ ಸಂಭವಿಸಿತು ಎಂದು ಬೌದ್ಧಿಕರು ಆಳವಾಗಿ ಅವಲೋಕನ ಮಾಡತೊಡಗಿದ್ರು. ಹೀಗೆ ಅವಲೋಕನ ಮಾಡಿದ ಬೌದ್ಧಿಕರಿಗೆ ಅತ್ಯಂತ ಸ್ಪಷ್ಟವಾದ ದಾರುಣವಾದ ಉತ್ತರವು ಕಾರಣವಾಗಿ ಗೋಚರಿಸತೊಡಗಿತು. ಅದುವೇ ಪ್ರಕೃತಿಯಲ್ಲಿ ಮಾನವನ ಅನಪೇಕ್ಷಿತ ಹಸ್ತಕ್ಷೇಪ ಹಾಗೂ ಅವನು ಪ್ರಕೃತಿಯ ಮೇಲೆ ಮಾಡಿದ ವಿಪರೀತ ದೌರ್ಜನ್ಯ. ಹೌದು, ಮನುಷ್ಯನು ಪ್ರಕೃತಿಯನ್ನು ವಿಪರೀತವಾಗಿ ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡು ತನ್ನ ಪಾಪದ ಕೊಡ ತುಂಬುವಂತೆ ಮಾಡಿದ್ದಾನೆ. ಹೀಗಾಗಿ ಪ್ರಕೃತಿಯು ಮುನಿಸಿಕೊಂಡಿದೆ. ತನ್ನ ಮೇಲಾದ ದೌರ್ಜನ್ಯಕ್ಕೆ ಪ್ರತಿಕಾರ ತೀರಿಸಲು ಆರಂಭಿಸಿದೆ. ಜಗತ್ತಿನಲ್ಲಿ ಸಂಭವಿಸುತ್ತಿರುವ ಅನಪೇಕ್ಷಿತ ದುರಂತಗಳು, ಅನಪೇಕ್ಷಿತ ಬದಲಾವಣೆಗಳು ಪ್ರಕೃತಿಯ ಈ ಪ್ರತಿಕಾರಕ್ಕೆ ದೃಷ್ಟಾಂತವಾಗಿ ಗೋಚರಿಸುತ್ತಿವೆ. ಭಾರತೀಯ ಹವಾಮಾನ ಇಲಾಖೆಯು 2022ನೇ ವರ್ಷದ ಬೇಸಿಗೆಯನ್ನು ಹಾಟೆಸ್ಟ್ ಸಮ್ಮರ್ ಎವರ್ ಎಂದು ಘೋಷಿಸಿತ್ತು. ಆ ವರ್ಷದ ಬೇಸಿಗೆಯ ಬಿಸಿ ಎಷ್ಟಿತ್ತೆಂದರೆ ಕಳೆದ 122 ವರ್ಷಗಳ ಉಷ್ಣತೆಯ ದಾಖಲೆ ಮುರಿಯುವಷ್ಟಿದ್ದಿತು. ಇದುವೇ ಭಯಾನಕ ಬಿಸಿಯ ಬೇಸಿಗೆ ಎಂದು ಭಾವಿಸಿದ್ದ ನಮಗೆ 2022ರ ಬೇಸಿಗೆಯು ಮತ್ತಷ್ಟು ಆಘಾತವನ್ನುಂಟು ಮಾಡಿತು. ಏಕೆಂದರೆ ಆ ವರ್ಷದ ಬೇಸಿಗೆಯು ಕಳೆದ 2000 ವರ್ಷಗಳಿಂದ ಯಾವತ್ತೂ ದಾಖಲಾಗಿರದಷ್ಟು ಬಿಸಿಯಾದ ಬೇಸಿಗೆ ಅದಾಗಿತ್ತು. ಹೀಗೆ 2022ರ ದಾಖಲೆಯನ್ನು 2023ರ ಬೇಸಿಗೆಯು ಮುರಿಯಿತು. ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಆ ವರ್ಷದ ದಾಖಲೆಯನ್ನು ಅದರ ಮುಂದಿನ ವರ್ಷದ ದಾಖಲೆ ಮುರಿಯುತ್ತೆ, ಅದರ ದಾಖಲೆಯನ್ನು ಅದರ ಮುಂದಿನ ವರ್ಷದ ದಾಖಲೆ ಮುರಿಯುತ್ತೆ. ಹೀಗೆ ಪ್ರತಿ ವರ್ಷ ಹಿಂದಿನ ದಾಖಲೆಗಳನ್ನು ಮುರಿಯುತ್ತಾ ಹೊಸ ದಾಖಲೆಗಳು ಅನಪೇಕ್ಷಿತವಾಗಿ ಸೃಷ್ಟಿ ಆಗುತ್ತಲೇ ಇವೆ. ಭೂಮಿಯ ತಾಪಮಾನ ನಿರಂತರವಾಗಿ ಹೆಚ್ಚುತ್ತಲೇ ಇವೆ. ಇವೆಲ್ಲವುಗಳ ಪರಿಣಾಮವಾಗಿ ಭೂಮಿಯ ಧ್ರುವ ಪ್ರದೇಶದಲ್ಲಿರುವ ಬೃಹತ್ ಮಂಜುಗಡ್ಡೆಯ ಜಗತ್ತು ಕರಗಿ ನೀರಾಗಿ ಸಮುದ್ರದ ಮಟ್ಟವನ್ನು ಹೆಚ್ಚಾಗುವಂತೆ ಮಾಡುತ್ತಾ ಇದೆ. ಇದರಿಂದ ಹಲವು ದೇಶಗಳ ಕರಾವಳಿ ಭಾಗವು ಸಮುದ್ರದ ಪಾಲಾಗುತ್ತಿವೆ. ಸಮುದ್ರ ಕಿನಾರೆಯಲ್ಲಿದ್ದ ದೊಡ್ಡ ದೊಡ್ಡ ನಗರಗಳು ಸಂಪೂರ್ಣವಾಗಿ ಕಣ್ಮರೆಯಾಗುವ ಭೀತಿಯಲ್ಲಿವೆ. ಕಿರಿಬಾಟಿ, ಮಾಲ್ಡೀವ್ಸ್ನಂತಹ ದ್ವೀಪ ರಾಷ್ಟ್ರಗಳು ತಮ್ಮ ಅಂತಿಮ ದಿನಗಳನ್ನು ಎದುರು ನೋಡುತ್ತಿವೆ. ಹೀಗೆ ಇಡೀ ಭೂಮಿಯು ಒಂದು ಭಯಾನಕ ಮೃತ್ಯುಕೂಪಕ್ಕೆ ದಾಪುಗಾಲು ಹಾಕಿಕೊಂಡು ಹತ್ತಿರವಾಗುತ್ತಿದೆ. ವಾಸ್ತವದಲ್ಲಿ ಇದಷ್ಟೇ ಸಮಸ್ಯೆ ಅಲ್ಲ, ಇದೊಂದು ಭಯಾನಕ ಸಮಸ್ಯೆ ಎಂದು ನಮಗಿನ್ನೂ ಅರ್ಥವಾಗಿಲ್ಲ ನೋಡಿ. ಅದು ಮತ್ತಷ್ಟು ಅಪಾಯದ ಸಮಸ್ಯೆ ಎಂದು ಹೇಳಬಹುದು. ಅಷ್ಟಕ್ಕೂ ಕಾರಂತಯಾನ ಕಾರ್ಯಕ್ರಮದಲ್ಲಿ ಜಾಗತಿಕ ನೈಸರ್ಗಿಕ ಬಿಕ್ಕಟ್ಟುಗಳ ವಿವರಣೆ ಏಕೆ ಎಂಬ ಸಂದೇಹ ಕೇಳುಗರಲ್ಲಿ ಮೂಡಿರಬಹುದು. ಇದೆ, ಬಹಳ ಮುಖ್ಯವಾದ ಸಂಬಂಧ ಇದೆ. ಜಗತ್ತು ಇಂದು ನೈಸರ್ಗಿಕ ತುರ್ತು ಪರಿಸ್ಥಿತಿಯಲ್ಲಿ ಬೇಯುತ್ತಿರುವ ಸಂದರ್ಭದಲ್ಲಿ 3 ದಶಕಗಳ ಹಿಂದೆ ಈ ನಾಡಿನಲ್ಲಿ ಜೀವಿಸಿದ್ದ, ಕನ್ನಡದ ಕಂಪನ್ನು ಹರಡಿದ್ದ, ತಮ್ಮ ಬರಹಗಳಲ್ಲಿ ಪ್ರಕೃತಿಯನ್ನು ಅದ್ಭುತವಾಗಿ ಚಿತ್ರಿಸಿದ್ದ, ಅದರ ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದ, ನಿಸರ್ಗದ ಒಂದೊಂದು ಅಂಗಗಳ ಬಗ್ಗೆ, ಅವುಗಳ ಮಹತ್ವಗಳ ಬಗ್ಗೆ ವಿವರಿಸಿದ್ದ, ಪರಿಸರದಲ್ಲಿ ಮಾನವನ ಹಸ್ತಕ್ಷೇಪದ ಪರಿಣಾಮಗಳ ಬಗ್ಗೆ ಎಚ್ಚರಿಸಿದ್ದ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಮುಂದೆ ನಿಂತು ಹೋರಾಡಿದ್ದ ಒಬ್ಬರು ಮಹಾನ್ ಶಕ್ತಿಯ ಚಿಂತನೆಗಳು
ಇಂದಿನ ಈ ವಿಷಮ ಪರಿಸ್ಥಿತಿಯಲ್ಲಿ ಅತ್ಯಂತ ಪ್ರಸ್ತುತವಾಗಿರುತ್ತೆ. ಅವರು ಬೇರೆ ಯಾರೂ ಅಲ್ಲ, ಕನ್ನಡದ ಧೀಮಂತ ಸಾಹಿತಿ, ಕಡಲ ತಡಿಯ ಭಾರ್ಗವ ಕೋಟ ಶಿವರಾಮ ಕಾರಂತರು. ಶಿವರಾಮ ಕಾರಂತರದ್ದು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ. ಅವರೊಬ್ಬ ಸಾಹಿತಿ, ಕಾದಂಬರಿಕಾರ, ನಾಟಕಕಾರ, ಮಕ್ಕಳ ಸಾಹಿತ್ಯಗಾರ, ಅನುವಾದಕ, ವಿಜ್ಞಾನ ಲೇಖಕ, ಪರಿಸರವಾದಿ, ಶಿಕ್ಷಣ ತಜ್ಞ, ಸಮಾಜ ಸುಧಾರಕ, ಯಕ್ಷಗಾನ ಪುನರುಜ್ಜೀವಕ, ಕೃಷಿಕ, ಹೋರಾಟಗಾರ ಎಲ್ಲವೂ ಆಗಿದ್ದರು. ಅವರ ಬದುಕನ್ನು ನೋಡಿದರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಾಧನೆಯನ್ನು ಒಂದೇ ಬದುಕಿನಲ್ಲಿ ಸಾಧಿಸಬಹುದೇ ಎಂದು ಅನಿಸದೇ ಇರಲು ಸಾಧ್ಯ ಇಲ್ಲ. ಅವರ ಬರಹ ಕೇವಲ ಬರಹವಲ್ಲ, ಅವು ಸಮಾಜದ ಕನ್ನಡಿಗಳು. ಮಾನವನ ಭಾವನೆ, ಗ್ರಾಮೀಣ ಜೀವನ, ಪ್ರಕೃತಿ, ಸಂಸ್ಕೃತಿ, ಹೋರಾಟ ಇವೆಲ್ಲವೂ ಅವರ ಸಾಹಿತ್ಯದಲ್ಲಿ ಜೀವಂತವಾಗಿವೆ. ಅವರ ಬರಹಗಳಲ್ಲಿ ಪ್ರಕೃತಿಯ ಧ್ವನಿ ಕೇಳಿಸುತ್ತೆ. ಅವರ ಪದಗಳಲ್ಲಿ ಮಳೆಯ ಸುವಾಸನೆ ಇರುತ್ತದೆ. ಅವರ ಸಾಹಿತ್ಯ ಓದುತ್ತಿದ್ದರೆ ಕರಾವಳಿಯ ತಂಪು ಗಾಳಿ ಮುಖಕ್ಕೆ ತಾಗಿದ ಅನುಭವವಾಗುತ್ತದೆ. ಮಲೆನಾಡಿನ ಮಂಜು ಕಣ್ಣ ಮುಂದೆ ಇಳಿದಂತೆ ಕಾಣುತ್ತದೆ. ಹಕ್ಕಿಗಳ ಕಲರವ ಆಲಿಸಿದಂತೆ ಭಾಸವಾಗುತ್ತದೆ. ಫಲ ಪುಷ್ಪಗಳ ಸುವಾಸನೆ ಆಘ್ರಾಣಿಸಿದ ಅನುಭವವಾಗುತ್ತದೆ. ಹೀಗೆ ಪ್ರಕೃತಿ ಸೌಂದರ್ಯವನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಡುವ ಶಕ್ತಿ ಅವರ ಬರಹಗಳಿಗಿವೆ. ಅಷ್ಟು ಮಾತ್ರ ಅಲ್ಲ, ಪ್ರಕೃತಿಯಲ್ಲಿ ಮಾನವನ ಹಸ್ತಕ್ಷೇಪದ ದುಷ್ಪರಿಣಾಮಗಳ ಕಟು ಎಚ್ಚರಿಕೆಯೂ ಅವರ ಸಾಹಿತ್ಯದಲ್ಲಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕಿದೆ. ಹೌದು, ಕಾರಂತರು ಒಬ್ಬ ಅಪ್ಪಟ ಪರಿಸರವಾದಿ. ಕೇವಲ ಲೇಖನದ ಮೂಲಕವಲ್ಲ, ಪರಿಸರ ಸಂರಕ್ಷಣೆಗಾಗಿ ಕೈಗಾ ಸಹಿತ ಅನೇಕ ಹೋರಾಟಗಳ ನೇತೃತ್ವವನ್ನು ವಹಿಸುವ ಮೂಲಕವೂ ಅದನ್ನು ಅವರು ಸಾಬೀತುಪಡಿಸಿದ್ದಾರೆ. ಹೀಗಾಗಿ ಅವರ ಪರಿಸರ ಸಂಬಂಧಿ ಚಿಂತನೆಗಳು ಉಳಿದೆಲ್ಲರಿಗಿಂತ ತುಸು ಹೆಚ್ಚೇ ತೂಗುತ್ತವೆ ಎನ್ನಬಹುದು. ಆ ಚಿಂತನೆಗಳು ನಿಜಕ್ಕೂ ಅತ್ಯಂತ ಪ್ರಸ್ತುತವಾದವುಗಳು. ಹಾಗಾಗಿ ಅವುಗಳನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂಬುದು ನನ್ನ ಅಭಿಪ್ರಾಯ. ಶಿವರಾಮ ಕಾರಂತರು ಹೇಳಿದಂತೆ, ಮನುಷ್ಯ ಪ್ರಕೃತಿಯ ಒಂದು ಭಾಗ ಮಾತ್ರ, ಅವನೇ ಇದರ ಯಜಮಾನ ಅಲ್ಲ. ಈ ಭೂಮಿಯಲ್ಲಿ ಕೋಟ್ಯಾಂತರ ಜೀವಿಗಳು ವಾಸ ಮಾಡುತ್ತಿವೆ. ಅವುಗಳಲ್ಲಿ ಕೆಲವೇ ದಿನ ಹುಟ್ಟಿ ಬೆಳೆದು ಸಾಯುವ ಜೀವಿಗಳೂ ಇದ್ದಾವೆ, ದೀರ್ಘಕಾಲ ಜೀವಿಸಿ ಹೋಗುವ ಜೀವಿಗಳೂ ಇದ್ದಾವೆ, ಬೃಹತ್ ಗಾತ್ರದ ಜೀವಿಗಳೂ ಇದ್ದಾವೆ, ಸೂಕ್ಷ್ಮ ಗಾತ್ರದ ಜೀವಿಗಳೂ ಇದ್ದಾವೆ, ನೆಲದಲ್ಲಿ ಜೀವಿಸುವ ಜೀವಿಗಳೂ ಇದ್ದಾವೆ, ನೀರಿನಲ್ಲಿ ಜೀವಿಸುವ ಜೀವಿಗಳೂ ಇದ್ದಾವೆ, ಆಕಾಶದಲ್ಲಿ ಹಾರಿ ದಿಗಂತವನ್ನು ಸ್ಪರ್ಶಿಸುವ ಜೀವಿಗಳೂ ಇದ್ದಾವೆ. ಇವೆಲ್ಲವೂ ಸೇರಿ ಜೀವರಾಶಿಯಾಗುತ್ತದೆ ಹೊರತು ಕೇವಲ ಮನುಷ್ಯ ಮಾತ್ರ ಈ ಭೂಮಿಯ ಒಡೆಯನಲ್ಲ. ಪ್ರಕೃತಿಯನ್ನು ಜಯಿಸಲು ಹೊರಟ ಮನುಷ್ಯ ಕೊನೆಯಲ್ಲಿ ನಾಶವೇ ಆಗುತ್ತಾನೆ ಎಂದಾಗಿದೆ ಕಾರಂತರ ಅಭಿಪ್ರಾಯ. ಇದನ್ನು ಅಲ್ಲಗಳೆಯಲು ಖಂಡಿತ ಯಾರಿಂದಲೂ ಸಾಧ್ಯ ಇಲ್ಲ. ಮನುಷ್ಯ ಪ್ರಕೃತಿಯಲ್ಲಿ ಮಾಡುತ್ತಿರುವ ಅನಪೇಕ್ಷಿತ ಹಸ್ತಕ್ಷೇಪದಿಂದಾಗಿ ಇಂದು ಗಾಳಿ, ನೀರು, ಮಣ್ಣು ಹೀಗೆ ಎಲ್ಲವೂ ಮಲಿನವಾಗಿ ಬಿಟ್ಟಿದೆ. ಮುಂದಿನ ತಲೆಮಾರು ಹೇಗೆ ತಾನೇ ಸ್ವಸ್ಥವಾಗಿ ಬದುಕಲು ಸಾಧ್ಯ ಎಂಬ ಚಿಂತೆ ಕಾಡುವಂತಾಗಿದೆ. 2015ರಲ್ಲಿ ಆಗಿನ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾರವರು ಭಾರತಕ್ಕೆ ಬಂದಿದ್ದಾಗ ದೆಹಲಿಯ ಕಲುಷಿತ ಗಾಳಿಯ ಸೇವನೆಯಿಂದಾಗಿ ಅವರ ಬದುಕಿನ 6 ಗಂಟೆಗಳು ಕಳೆಯಲ್ಪಟ್ಟವು ಎಂದು ಕೇಂಬ್ರಿಡ್ಜ್ ತಜ್ಞರು ಅಭಿಪ್ರಾಯಪಟ್ಟಿದ್ದರು. ಹಾಗಾದರೆ ನೀವೇ ಊಹಿಸಿ, ವರ್ಷವಿಡೀ ದೆಹಲಿಯಲ್ಲಿರುವ AQI 400 ದಾಟಿರುವ ಕಲುಷಿತ ಗಾಳಿಯನ್ನು ಸೇವಿಸುತ್ತಿರುವಂತಹ ಅಲ್ಲಿನ ಜನಸಾಮಾನ್ಯರ ಕಥೆಯೇನು? ಇದು ಕೇವಲ ದೆಹಲಿಯ ಪರಿಸ್ಥಿತಿಯಲ್ಲ, ವಿಪರೀತ ನಗರೀಕರಣಕ್ಕೆ ಒಳಗಾಗಿರುವ ಪ್ರತಿ ನಗರಗಳ ಕಥೆಯೂ ಇದೇ ಆಗಿರುತ್ತದೆ. ಹೀಗಾಗಿಯಾಗಿದೆ ಕಾರಂತರು ಅಭಿವೃದ್ಧಿಗಿಂತ ಸಮೃದ್ಧಿಗೆ ಮಹತ್ವ ಕೊಟ್ಟಿರುವುದು. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೂ ಅಸ್ತಿತ್ವಕ್ಕೆ ಬಾರದ ಜೀವಿಗಳು ಈ ಭೂಮಿಯಲ್ಲಿ ಮಾತ್ರ ಅಸ್ತಿತ್ವಕ್ಕೆ ಬಂದಿವೆ. ಅದಕ್ಕೆ ಕಾರಣ ನೀರು ಮತ್ತು ಗಾಳಿ. ಇವೆರಡನ್ನೂ ಸಹ ಪ್ರಕೃತಿಯು ನಮಗೆ ಉಚಿತವಾಗಿ ಕೊಟ್ಟಿತ್ತು. ಮನುಷ್ಯ ಅವುಗಳನ್ನು ಕಲುಷಿತಗೊಳಿಸಿದ್ದಾನೆ ಮತ್ತು ಅವು ಶುದ್ಧ ರೂಪದಲ್ಲಿ ಸಿಗಬೇಕಾದರೆ ಹಣ ಕೊಟ್ಟು ಖರೀದಿಸಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾನೆ. ಇಂದು ನಾವು ಶುದ್ಧ ನೀರನ್ನು ಹಣ ಕೊಟ್ಟು ಖರೀದಿಸುತ್ತಿದ್ದೇವೆ. ನಾಳೆ ಶುದ್ಧ ಆಕ್ಸಿಜನ್ ಅನ್ನು ಸಹ ಬಾಟಲಿಯಲ್ಲಿ ಹಣ ಕೊಟ್ಟು ಖರೀದಿಸುವ ದಿನ ಖಂಡಿತ ದೂರ ಇರಲಿಕ್ಕಿಲ್ಲ. ಒಮ್ಮೆ ಯೋಚಿಸಿ, ಒಬ್ಬ ಮನುಷ್ಯ ದಿನಕ್ಕೆ 550 ಲೀಟರ್ ಆಕ್ಸಿಜನ್ ಅನ್ನು ಸೇವಿಸುತ್ತಾನೆ. ಭವಿಷ್ಯದಲ್ಲಿ 1 ಲೀಟರ್ ಆಕ್ಸಿಜನ್ಗೆ ಕೇವಲ ₹1 ಬೆಲೆ ನಿಗದಿಯಾದ್ರೂ ಒಬ್ಬ ವ್ಯಕ್ತಿಗೆ ದಿನಕ್ಕೆ ₹550 ಮತ್ತು ತಿಂಗಳಿಗೆ ₹16,500 ಕೇವಲ ಉಸಿರಾಡುವ ಗಾಳಿಗೆ ಖರ್ಚು ಮಾಡಬೇಕಾಗುತ್ತೆ. ಒಂದು ಕುಟುಂಬದಲ್ಲಿ 4 ಮಂದಿ ಇದ್ದರೆ ₹66,000 ತಿಂಗಳಿಗೆ ಖರ್ಚು ಮಾಡಬೇಕಾಗುತ್ತೆ. ಅಂದ್ರೆ ಹಲವು ಕುಟುಂಬಗಳ 2 ತಿಂಗಳ ಆದಾಯವನ್ನು 1 ತಿಂಗಳ ಆಕ್ಸಿಜನ್ಗೆ ಬೇಕಾಗಿ ಖರ್ಚು ಮಾಡಬೇಕಾಗುತ್ತೆ. ಇವೆಲ್ಲ ಸಾಧ್ಯನಾ ಬಂಧುಗಳೇ? ನೀವೇ ಯೋಚಿಸಿ. ನಮಗೆ ಇದು ಕಲ್ಪನೆ ಎಂದು ಅನಿಸಬಹುದು, ಆದರೆ ಕೊರೋನಾ ಕಾಲದಲ್ಲಿ ದೇಶ ಆಕ್ಸಿಜನ್ಗಾಗಿ ಎಷ್ಟು ಪರದಾಡಿದೆ ಎಂದು ನಮಗೆ ನೆನಪಿದೆ ಅಲ್ವಾ?
ನೋವಿನ ಸಂಗತಿ ಏನು ಗೊತ್ತಾ? ನಾವು ಭವಿಷ್ಯದಲ್ಲಿ ಹಣ ಕೊಟ್ಟು ಖರೀದಿಸಬೇಕಿರುವ ಆಮ್ಲಜನಕವನ್ನು ಪ್ರಕೃತಿಯು ಸಾವಿರಾರು ವರ್ಷಗಳಿಂದ ಉಚಿತವಾಗಿ ಕೊಡುತ್ತಿದೆ. ಆದರೆ ಅದರ ಮೂಲವಾದ ಮರಗಳನ್ನು, ಅರಣ್ಯಗಳನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ನಾಶ ಮಾಡುತ್ತಿದ್ದಾನೆ. 2000 ಇಸವಿಯಿಂದ ಇಲ್ಲಿಯವರೆಗೆ ಭಾರತದಲ್ಲಿ 23.3 ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶಗಳನ್ನು ಮನುಷ್ಯ ನಾಶ ಮಾಡಿದ್ದಾನೆ. ಅಂದರೆ ಬರೋಬ್ಬರಿ 200 ಕೋಟಿ ಮರಗಳ ಹತ್ಯಾಕಾಂಡವೇ ಆಗಿದೆ. ಕಾರಂತರ ಚಿಂತನೆಯಲ್ಲಿ ಇಲ್ಲಿ ನಾಶವಾಗಿರೋದು ಕೇವಲ ಮರಗಳಲ್ಲ, ನಮ್ಮ ಭವಿಷ್ಯದ ಬದುಕು, ನಮ್ಮ ಉಸಿರು, ಅಸಂಖ್ಯಾತ ಹಕ್ಕಿಗಳ ಗೂಡುಗಳು, ಮಳೆಯ ಭರವಸೆ, ಮಣ್ಣಿನ ಜೀವ, ನದಿಗಳ ನಾಡಿ, ಭೂಮಿಯ ತಂಪು, ಪ್ರಾಣಿಗಳ ಆವಾಸ, ಭೂಮಿಯ ಹೃದಯ ಬಡಿತ ಇವುಗಳಾಗಿವೆ ಶಿಥಿಲಗೊಳ್ಳುತ್ತಿರುವುದು. ಕಾರಂತರ ಪ್ರಕಾರ ಮನುಷ್ಯ, ಪ್ರಕೃತಿ, ಕಾಡು, ವನ್ಯಜೀವಿಗಳು ಇವೆಲ್ಲ ಬೇರೆ ಬೇರೆಯಲ್ಲ. ಇವೆಲ್ಲವೂ ಒಂದೇ ಅಸ್ತಿತ್ವದ ವಿವಿಧ ರೂಪಗಳು. ಇದು ಕೇವಲ ಕಾವ್ಯಾತ್ಮಕ ಕಲ್ಪನೆಯಲ್ಲ, ಇದು ಜೀವನದ ಮೂಲ ಸತ್ಯ. ನಾವು ಪ್ರಕೃತಿಯಿಂದ ಬೇರ್ಪಟ್ಟವರಲ್ಲ, ಪ್ರಕೃತಿಯಲ್ಲಿ ಹುಟ್ಟಿ ಪ್ರಕೃತಿಯಲ್ಲೇ ಬೆಳೆದು ಕೊನೆಗೆ ಪ್ರಕೃತಿಯಲ್ಲೇ ಲೀನವಾಗುವವರು. ಆದರೆ ಇಂದಿನ ಮಾನವ ತನ್ನನ್ನು ತಾನು ಪ್ರಕೃತಿಗಿಂತಲೂ ಮೇಲಿನವನು, ತಾನು ಪ್ರಕೃತಿಯ ಪ್ರಭು ಎಂದು ಭಾವಿಸಿಕೊಂಡಿದ್ದಾನೆ. ಕಾಡು ಪ್ರಾಣಿಗಳು, ಜಲ, ವಾಯು, ಪರಿಸರ ಹೀಗೆ ತನ್ನ ಅಸ್ತಿತ್ವಕ್ಕೆ ಯಾವುದು ಅನಿವಾರ್ಯವೋ ಅವುಗಳನ್ನೇ ನಾಶ ಮಾಡಿ ಲಾಭ ಗಳಿಸಲು ಆರಂಭಿಸಿದ್ದಾನೆ. ಈ ವಿನಾಶ ಕಾರ್ಯಕ್ಕೆ ಅಭಿವೃದ್ಧಿ ಎಂಬ ಚಂದದ ಹೆಸರನ್ನೂ ಸಹ ಕೊಟ್ಟಿದ್ದಾನೆ. ಬಹುಶಃ ಇವೇ ಕಾರಣಗಳಿಂದಾಗಿ ಕಾರಂತರ ಚಿಂತನೆಯಲ್ಲಿ ಅಭಿವೃದ್ಧಿಯ ವಿರುದ್ಧ ಸಾತ್ವಿಕ ಆಕ್ರೋಶ ಕೇಳಿಬರುವುದು ಎನ್ನಬಹುದು. ಹಾಗೆ ನೋಡಿದ್ರೆ ಕಾರಂತರು ಅಭಿವೃದ್ಧಿಯ ವಿರೋಧಿಯಲ್ಲ, ಅವರು ಅಂಧ ಅಭಿವೃದ್ಧಿಯ ವಿರೋಧಿಗಳು. ಪ್ರಕೃತಿಯ ಹೃದಯವನ್ನು ಕಿತ್ತು ಮಣ್ಣಿನ ಜೀವಾಳವನ್ನು ಹಾಳು ಮಾಡಿ ನದಿಗಳ ಉಸಿರನ್ನು ನಿಲ್ಲಿಸಿ ಸಾಧಿಸುವ ಅಭಿವೃದ್ಧಿಯನ್ನಾಗಿದೆ ಅವರು ಪ್ರಶ್ನಿಸುತ್ತಿರುವುದು. ಸಮೃದ್ಧಿಗೆ ಕುತ್ತು ಬರುವಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಿ ತನ್ನ ಅಸ್ತಿತ್ವವನ್ನು ಮನುಷ್ಯ ತಾನೇ ನಾಶ ಮಾಡುತ್ತಿರುವ ಮೂರ್ಖ ಅರ್ಥವ್ಯವಸ್ಥೆಯನ್ನಾಗಿದೆ ಅವರು ಎದುರು ಹಾಕಿಕೊಳ್ಳುತ್ತಿರುವುದು. ಹೀಗಾಗಿ ಅವರ ಈ ಧೋರಣೆಯು ನೈಸರ್ಗಿಕ ತುರ್ತು ಪರಿಸ್ಥಿತಿಯ ಈ ಸಂದರ್ಭದಲ್ಲಿ ಭಾರತದ ಪ್ರತಿಯೊಬ್ಬ ಜನಸಾಮಾನ್ಯನ ಧೋರಣೆಯಾಗಬೇಕಿರುವುದು ಅನಿವಾರ್ಯ ಆಗಿರುತ್ತದೆ. ಬಹುಶಃ ಇದು ಕೇಳುಗರಿಗೆ ಅತಿರೇಕ ಎನಿಸಬಹುದು, ಆದರೆ ಇದು ಅತಿರೇಕ ಅಲ್ಲ, ವಾಸ್ತವ. ಹೌದು, ಪ್ರಕೃತಿಯನ್ನು ದೇವರೆಂದು ಪೂಜಿಸುವ ಭಾರತದಲ್ಲೇ ಪ್ರಕೃತಿಯ ಸ್ಥಿತಿ ಚಿಂತಾಜನಕವಾಗಿದೆ. ಮನುಷ್ಯನು ಈ ಸುಂದರ ನಿಸರ್ಗಕ್ಕೆ ಕೈಮುಗಿಯುತ್ತಲೇ ಅದರ ಕತ್ತು ಹಿಸುಕಿ ವಿಕೃತಿ ಮೆರೆಯುತ್ತಿದ್ದಾನೆ. ಇವೆಲ್ಲವುಗಳ ಪರಿಣಾಮವಾಗಿ ಭಾರತದ 70% ಅಧಿಕ ಜಲಮೂಲಗಳು ಕಲುಷಿತವಾಗಿವೆ. 351 ಪ್ರಮುಖ ನದಿಗಳ ಪೈಕಿ 275 ನದಿಗಳು ಚಿಂತಾಜನಕ ಎನ್ನುವಷ್ಟು ಕಲುಷಿತವಾಗಿವೆ. 2030 ಒಳಗೆ ಬೆಂಗಳೂರು ಸಹಿತ ದೇಶದ 21 ಪ್ರಮುಖ ನಗರಗಳ ಅಂತರ್ಜಲವು ಬತ್ತಿ ಹೋಗುವ ಅಪಾಯ ಎದುರಾಗಿದೆ. ಜಗತ್ತಿನ 50 ವಾಯುಮಾಲಿನ್ಯ ಭರಿತ ನಗರಗಳಲ್ಲಿ 40 ನಗರಗಳು ಭಾರತದ್ದೇ ಆಗಿರುತ್ತವೆ. ಐಕ್ಯೂ ಏರ್ ವರದಿಯ ಪ್ರಕಾರ ಭಾರತವು ವಿಶ್ವದ 3ನೇ ಅತ್ಯಂತ ದೊಡ್ಡ ಮಾಲಿನ್ಯ ಭರಿತ ದೇಶವಾಗಿದೆ. ಭಾರತದಲ್ಲಿ ಪ್ರತಿದಿನ 1.5 ಲಕ್ಷ ಟನ್ ನಗರೀಯ ಘನತ್ಯಾಜ್ಯಗಳು ಉತ್ಪತ್ತಿಯಾಗುತ್ತಿವೆ. ಅವುಗಳಲ್ಲಿ ಕೇವಲ 25-30% ಮಾತ್ರ ಸಂಸ್ಕರಣೆಗೊಳಗಾಗುತ್ತಿವೆ. ಭಾರತದಲ್ಲಿ ಪ್ರತಿ ವರ್ಷ 3.5 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯಗಳು ಪರಿಸರವನ್ನು ಸೇರುತ್ತಿವೆ, ಪರಿಸರವನ್ನು ಹಾಳು ಮಾಡುತ್ತಿವೆ. ಕಳೆದ 2 ದಶಕಗಳಲ್ಲಿ ಭಾರತದ 24 ಲಕ್ಷ ಹೆಕ್ಟೇರ್ ಅರಣ್ಯ ಭೂಮಿಯನ್ನು ನಾಶ ಮಾಡಲಾಗಿದೆ. ಭಾರತದ ಒಟ್ಟು ಭೂಮಿಯ 30% ಅಂದರೆ ಸುಮಾರು 97 ಮಿಲಿಯನ್ ಹೆಕ್ಟೇರ್ ಭೂಮಿಯು ತನ್ನ ಗುಣಗಳನ್ನು ಕಳೆದುಕೊಂಡು ಹಾಳಾದ ಸ್ಥಿತಿಯಲ್ಲಿದೆ. ಹೀಗೆ ಪ್ರಕೃತಿಯನ್ನು ಪೂಜಿಸುವ ಭಾರತದಲ್ಲಿ ಮಾನವನು ಪ್ರಕೃತಿಯ ಮೇಲೆ ಮಾಡಿದ ದೌರ್ಜನ್ಯಗಳನ್ನು ಎಣಿಸುತ್ತಾ ಹೋದರೆ ಬಹುಶಃ ದಿನವಿಡೀ ನಾನು ತಮ್ಮ ಮುಂದೆ ವಿವರಣೆಯನ್ನೇ ಕೊಡುತ್ತಾ ಇರಬೇಕಾಗುತ್ತೋ ಏನೋ, ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳು ಮಾಡಿ ಹಾಕಲಾಗಿದೆ. ಹೌದು, ಅಷ್ಟಕ್ಕೂ ಈ ಎಲ್ಲ ದುಷ್ಕೃತ್ಯಗಳ ಪ್ರತಿಫಲವನ್ನು ಉಣ್ಣುತ್ತಿರುವುದು ಯಾರು ಅಂತ ಕೇಳಿದ್ರೆ ಅದೇ ಮಾನವನೇ ಆಗಿರ್ತಾನೆ. ಭಾರತದಲ್ಲಿ ಪ್ರತಿ ವರ್ಷ 16 ಲಕ್ಷ ಸಾವುಗಳು ವಾಯುಮಾಲಿನ್ಯದಿಂದ ಸಂಭವಿಸ್ತಾ ಇದೆ. ಭಾರತದ ಸುಮಾರು 600 ಮಿಲಿಯನ್ ಜನರು ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಪ್ರತಿ ವರ್ಷ 2 ಲಕ್ಷ ಜನರು ನೀರಿನ ಸಮಸ್ಯೆಯಿಂದಾಗಿ ಸಾವನ್ನಪ್ಪುತ್ತಿದ್ದಾರೆ. ಭಾರತದ 160 ಮಿಲಿಯನ್ ಜನರು ಭೀಕರ ಉಷ್ಣತೆಯ ಒತ್ತಡದಲ್ಲಿದ್ದಾರೆ ಎಂದು ವಿಶ್ವ ಬ್ಯಾಂಕ್ ಹೇಳುತ್ತಾ ಇದೆ. ಐಪಿಸಿಸಿಯ ವರದಿಯ ಪ್ರಕಾರ ಭಾರತದ ವಾತಾವರಣವು ಅತ್ಯಂತ ಸೂಕ್ಷ್ಮವಾದ, ಅಂದರೆ ತೀವ್ರವಾಗಿ ಹದಗೆಟ್ಟ ವಾತಾವರಣವಾಗಿ ಬದಲಾಗಿದ್ದು ಮಿಲಿಯನ್ ಗಟ್ಟಲೆ ಜನರ ಆರೋಗ್ಯ ಸಮಸ್ಯೆಗೆ ಇದು ಕಾರಣ ಆಗಿರುತ್ತದೆ.
ಹೀಗೆ ಪ್ರಕೃತಿ ಸಂಬಂಧಿ ದುರಂತ ಗಾಥೆಗಳು ಮನುಷ್ಯನು ನಡೆಸಿದ ಅನಪೇಕ್ಷಿತ ಚಟುವಟಿಕೆಗಳಿಗೆ ಪ್ರತಿಫಲವಾಗಿ ನಮ್ಮ ಕಣ್ಣ ಮುಂದೆ ಸ್ಪಷ್ಟವಾಗಿ ಕಾಣುತ್ತಿರುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು, ಭಾರತದ ಸಹಿತ ಇಡೀ ಜಗತ್ತು ಇಂದು ನೈಸರ್ಗಿಕ ತುರ್ತು ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಈ ದುರಂತದಿಂದ ನಾವು ಪಾರಾಗಬೇಕಿದ್ದರೆ ಅದಕ್ಕಿರುವುದು ಒಂದೇ ಮಾರ್ಗ. ಪ್ರಕೃತಿಗೆ ದ್ರೋಹ ಬಗೆದು ದೂರ ಹೋಗಿರುವ ನಾವು ನಮ್ಮ ತಪ್ಪುಗಳನ್ನು ಅರಿತುಕೊಂಡು ಮರಳಿ ಪ್ರಕೃತಿಯ ಮಡಿಲನ್ನು ಸೇರಬೇಕಿದೆ. ಪ್ರಕೃತಿಯನ್ನು ಗೆಲ್ಲುವ ಪ್ರಯತ್ನವನ್ನು ಬಿಟ್ಟು ಪ್ರಕೃತಿಗೆ ಶರಣಾಗಿ ಅದರೊಂದಿಗೆ ಜೀವನವನ್ನು ನಡೆಸಬೇಕಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಸಮೃದ್ಧಿಯನ್ನು ಕೆಡಿಸುವ ದುಷ್ಕೃತ್ಯಗಳನ್ನು ತ್ಯಜಿಸಿ ಪರಿಸರ ಕೇಂದ್ರಿತ ಪ್ರಗತಿಯತ್ತ ನಾವು ಮುಖ ಮಾಡಬೇಕಿದೆ. ಹೀಗೆ ಕಾರಂತರ ಚಿಂತನೆಗಳನ್ನು ವಾಸ್ತವದಲ್ಲಿ ಅನುಷ್ಠಾನಗೊಳಿಸಿದ್ದೇ ಆದರೆ ಖಂಡಿತವಾಗಿಯೂ ಈ ನೈಸರ್ಗಿಕ ತುರ್ತು ಪರಿಸ್ಥಿತಿಯಿಂದ ನಾವು ಪಾರಾಗಬಹುದು. ಒಂದು ಸಮೃದ್ಧವಾದ ಸುಂದರ ಬದುಕನ್ನು ನಾವು ಕಟ್ಟಿಕೊಳ್ಳಬಹುದು. ಕಾರಂತರು ಹೇಳಿದಂತೆ ಪ್ರಕೃತಿಯೇ ನಿಜವಾದ ಯಾತ್ರಾ ಸ್ಥಳ. ಗುಡಿಗೋಪುರಗಳಿಗಿಂತ ಪ್ರಕೃತಿಯ ಮುಂದೆ ಮನುಷ್ಯ ನಿಂತಾಗ ಅವನು ತನ್ನನ್ನು ತಾನು ಮರೆಯುತ್ತಾನೆ. ಅಂತಹ ಅದ್ಭುತ ಶಕ್ತಿ ಈ ಪ್ರಕೃತಿಗಿದೆ. ಮನುಷ್ಯನು ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿಯು ಮನುಷ್ಯನನ್ನು ರಕ್ಷಿಸುತ್ತದೆ. ಧನ್ಯವಾದಗಳು. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದವರು ಉಪನ್ಯಾಸಕರಾದ ಮುಹಮ್ಮದ್ ರಿಯಾಜ್ ಕಾರ್ಕಳ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ ಇದು ಕಾರಂತಯಾನ, ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು